ಹಾಯ್ ಎಲ್ರಿಗೂ ನಮಸ್ಕಾರ. ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಬೆಳಗಾವಿಯಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆಯ ಕುರಿತು ಕಾಂಗ್ರೆಸ್ ಪತ್ರಿಕಾಗೋಷ್ಠಿ ನಡೆಸಿದ್ದು, ಈ ವೇಳೆ ಮಾತನಾಡಿದ ಅಂಜಲಿ ನಿಂಬಾಳ್ಕರ್ ಅವರು ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಲ್ಲಿದೆ ಸಂಪೂರ್ಣ ವಿವರ. ಎಲ್ಲ ಪತ್ರಿಕೆ ಮಾಧ್ಯಮಗಳಿಗೆ ಸ್ವಾಗತಿಸುತ್ತಾ, ಮುಖ್ಯವಾಗಿ ಇವತ್ತು SIR ಪ್ರಕ್ರಿಯೆ ಏನು ಕರ್ನಾಟಕದಲ್ಲಿ ನಡೀತಾ ಇದೆ, ಆ ಪ್ರಕ್ರಿಯೆ ಪರೀಕ್ಷೆನ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಮ್ಮ ಅಧ್ಯಕ್ಷರು ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರು ಪೂರ್ತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ವತಿಯಿಂದ ಏನು ನಡೀತಾ ಇದೆ, ಇದು ಆ ಒಂದು ಭಾಗ ಬಿಟ್ಟು ನಮ್ಮ ಪಕ್ಷ ವತಿಯಿಂದ ಕೂಡ ಇದು ಸರಿಯಾಗಿ ನಡೀತಾ ಇದೆ ಇಲ್ವಾ ಅಂತ ನೋಡಲಿಕ್ಕೆ ನಮ್ಮ 5-6 ಎಕ್ಸ್ ಸೆಕ್ರೆಟ್ರೀಸ್ಗೆ ಪ್ರತಿಯೊಂದು ಒಂದು ಭಾಗ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕಿತ್ತೂರು ಕರ್ನಾಟಕ ಅಲ್ಲಿ ಇವತ್ತು ಪರೀಕ್ಷೆ ಮಾಡಲಿಕ್ಕೆ ನನ್ನ ಸ್ವಂತ ಜಿಲ್ಲೆ ಬೆಳಗಾವಿ ಜಿಲ್ಲೆಗೆ ಮೊದಲೇ ಬಾರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಭಾಳ ಒಂದು ಖುಷಿ ಆಗ್ತಾ ಇದೆ. ಈ ಸಮಾರಂಭದ ಪತ್ರಿಕೆ ಕಾನ್ಫರೆನ್ಸ್ಗೆ ಉಪಸ್ಥಿತಿ ಇರ್ತಕ್ಕಂಥ ನಮ್ಮ ಅಧ್ಯಕ್ಷರು ಶ್ರೀ ವಿನಯ್ ನವಲ್ಗಟ್ಟಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಫ್ರಂಟಲ್ ಸೆಲ್ಸ್ದು ಮತ್ತು ಎಲ್ಲ ಗಣ್ಯಮಾನ್ಯರಿಗೆ, ಮುಖ್ಯವಾಗಿ ಇವತ್ತು ಪ್ರಿಂಟ್ ಮೀಡಿಯಾ ಜಾಸ್ತಿ ಬಂದಿದೆ ಅಂತ ಹೇಳಿದರು. ಸೊ ಅದಕ್ಕೆ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಕವರಿಂಗ್ ದಿಸ್ ಪ್ರೊಸೆಸ್ ಆ್ಯಂಡ್ ದಿಸ್ ಮೀಡಿಯಾ ಕಾನ್ಫರೆನ್ಸ್ ಫಾರ್ ಆಲ್ ಆಫ್ ಅಸ್. ಇಷ್ಟು ಎಲ್ಲ ಹೇಳಿ, ಇವತ್ತು ಎಲ್ಲ ಮೀಟಿಂಗಲ್ಲಿ ಎಲ್ಲರೂ ಬ್ಲಾಕ್ ಅಧ್ಯಕ್ಷ, ಸುಮಾರು 8 ಕ್ಷೇತ್ರ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ, ಪ್ಲಸ್ ಸಿಟಿ ನಾರ್ತ್ ಆ್ಯಂಡ್ ಸೌತ್ ಎರಡೂ ಅಧ್ಯಕ್ಷರು ಬಂದು ಒಂದು ಲೆಕ್ಕಾಚಾರ ಕೊಟ್ಟಿದ್ದಾರೆ. ಆದರೆ ಕೂಡ ಐ ಥಿಂಕ್ ಸಾಕಷ್ಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ನಲ್ಲಿ 60 ಮೇಲೇ ಡಿಜಿಟೈಸೇಷನ್ ಆಗಿದೆ. ಸೊ 60ಇಂದ ಕೆಲವ್ರ ಕಾನ್ಸ್ಟಿಟ್ಯೂಯೆನ್ಸಿಗೆ 72% ಕೂಡ ಆಗಿದೆ. ಮುಖ್ಯವಾಗಿ ಸೌಂದತ್ತಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 2nd ಪ್ಲೇಸಲ್ಲಿ ಸೌಂದತ್ತಿ ಮಾಡಿ ತೋರಿಸಿದ್ದಾರೆ ಅಂತ ಬ್ಲಾಕ್ ಅಧ್ಯಕ್ಷ ಮತ್ತು ಎಲ್ಲ ನಮ್ಮ BLAಸ್ಗೆ ಮುಖ್ಯವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಮುಖಾಂತರ ಭಾಳ ಕಷ್ಟಪಟ್ಟು ಇದು ನಮ್ಮ BLAs ಹೋಗಿ BLO ಜೊತೆ ಹೋಗಿ ಇದು ಎಲ್ಲ ಪ್ರಕ್ರಿಯೆ ನಡೀತಾ ಇದೆ. ನಿಮ್ಮ ಚಾನಲ್ ಮುಖಾಂತರ ನಾನು ಅಷ್ಟೇ ಎಲ್ಲರಿಗೆ ವಿನಂತಿ ಮಾಡ್ತೀನಿ, ಏನಂದರೆ ಈ ಪ್ರಕ್ರಿಯೆ ಯಾಕೆ ಮುಖ್ಯವಾಗಿದೆ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಭಾರತ ದೇಶದಲ್ಲಿ ವೆಸ್ಟ್ ಬೆಂಗಾಲ್ ನೋಡಿದರೆ, ಬಿಹಾರ್ ನೋಡಿದರೆ ಈ ಪ್ರಕ್ರಿಯೆಯಲ್ಲಿ ಭಾಳ ಹೆಚ್ಚು ಕಡಿಮೆ BJP ಗೌರ್ಮೆಂಟ್ ಮೋಸ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಏನು ಇಂಥ ರಾಜ್ಯದಲ್ಲಿ ಎಲ್ಲಿ ಕಾಂಗ್ರೆಸ್ದು ಇಲ್ಲ ಅಂದರೆ ಬೇರೆ ರೀಜ್ನಲ್ ಪಾರ್ಟಿದು ಸರ್ಕಾರ ಬರಲಿಕ್ಕೆ ಸಾಧ್ಯತೆ ಇದೆ, ಆ ರಾಜ್ಯದಲ್ಲಿ ಅವರು ಭಾಳ ಕಷ್ಟ ಕೊಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ಸೊ ಅದಕ್ಕೆ ಕರ್ನಾಟಕ ಮುಖ್ಯವಾಗಿ ಯಾಕೆ ಇದೆ ಈ ಪ್ರಕ್ರಿಯೆ ಅಂದರೆ, ಕರ್ನಾಟಕದಲ್ಲಿ ಭಾಳ ಹೆಮ್ಮೆಯಿಂದ ಸಿದ್ದರಾಮಯ್ಯ ಅವ್ರದ್ದು ಸರ್ಕಾರ ಇದ್ದಾಗ ಕೂಡ, ಆಮೇಲೆ ಈಗ DK ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇದ್ದಾಗ ಕೂಡ 5 ಗ್ಯಾರಂಟಿ ಸರಿಯಾಗಿ ಎಲ್ಲ ಜನರಿಗೆ ಸಿಗ್ತಾ ಇದೆ. ಆ 5 ಗ್ಯಾರಂಟಿ ಸಿಗ್ತಾ ಇರ್ತಕ್ಕಂಥ ಮತ್ತೆ ಒಮ್ಮೆ ಸತಿ ಬರೋದು 28ಗೆ ಮತ್ತೆ ಒಮ್ಮೆ ಸತಿ ಕಾಂಗ್ರೆಸ್ ಬರಲಿಕ್ಕೆ ಖಂಡಿತವಾಗಿ 100ಕ್ಕೆ 100 ನಾವು ವಾಪಸ್ ಬರ್ತೀವಿ ಅಂತ ಆ ನಿಟ್ಟಿನಲ್ಲಿ ಕೂಡ ಕಾನ್ಸಂಟ್ರೇಷನ್ BJP ಅವರು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಪ್ರಕ್ರಿಯೆ ಅದಕ್ಕೆ ನಮಗೆ ಇಂಪಾರ್ಟೆಂಟ್ ಅಂದರೆ, ಪ್ರತಿಯೊಂದು ಕ್ಷೇತ್ರ ಅಲ್ಲಿ ಪ್ರತಿಯೊಂದು ಬೂತಲ್ಲಿ ಇದು ಸರಿಯಾಗಿ ನಮ್ಮ ವೋಟರ್ಸ್ ಏನು ಕಾಂಗ್ರೆಸ್ ಪಕ್ಷದ ವೋಟರ್ಸ್ ಇದೆ ಅದು ಕಟ್ ಆಗಬಾರ್ದು ಅಂತ ಒಂದು ನಿಟ್ಟಿನಲ್ಲಿ ಇದು ಎಲ್ಲ ಪ್ರಕ್ರಿಯೆ ನಾವು ಕಾಂಗ್ರೆಸ್ ಸಮಿತಿ ವತಿಯಿಂದ ಕೂಡ ಸರಿಯಾಗಿ ನೋಡ್ತಾ ಇದ್ದೀವಿ. ಖಂಡಿತವಾಗಿ ಇನ್ನು ಈ ಡೀಟೇಲ್ ರಿಪೋರ್ಟ್ ನಾನು ಈಗ ಏನು ತಗೊಂಡಿದ್ದೀನಿ ಅದರಲ್ಲಿ ಇಲ್ಲಿವರೆಗೂ ಅಂತ ಆ ಥರ ಏನು ಅನಿಸುತ್ತಾ ಇಲ್ಲ. ಇನ್ನು ಮುಂದೆ ಕೂಡ ಎಕ್ಸ್ಟೆನ್ಷನ್ ಆಗಿದೆ, 8ನೇ ಆಗಸ್ಟ್ವರೆಗೂ ಇವರು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಜನರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ, ಪ್ರಕ್ರಿಯೆ ಯಾವ ವೋಟಿಂಗ್ಗೋಸ್ಕರ ಬರೀ ಇಲ್ಲ, ಇದು ಯಾವ ಪಕ್ಷದ ಕೆಲಸ ಕೂಡ ಹಂಗೆ ಇಲ್ಲ, ಇದು ನಿಮಗೆ ಸಿಕ್ಕದು ನಾಗರಿಕತ್ವ ಸಿಟಿಸನ್ಶಿಪ್ ಹಕ್ಕು.
ಆ ಹಕ್ಕು ನಿಮಗೆ ಸಿಕ್ಕಬೇಕು ಅಂದರೆ ಈ ಪ್ರಕ್ರಿಯೆಯಲ್ಲಿ ನೀವು ಖಂಡಿತವಾಗಿ ವಿದೌಟ್ ಫೇಲ್ ಭಾಗವಹಿಸಬೇಕು. ಯಾಕೆಂದರೆ ಇದು ಈ ಪ್ರಕ್ರಿಯೆಯಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ನಾಳೆ 1 ತಿಂಗಳ 2 ತಿಂಗಳ 3 ತಿಂಗಳ ಆಗಿದ್ದ ಮೇಲೆ ಇದೇ BJP ಕೇಂದ್ರ ಸರ್ಕಾರ ಮತ್ತೆ ಹೇಳ್ತಾರೆ ನೀವು ನಮ್ಮ ದೇಶದ ನಾಗರಿಕ ಇಲ್ಲ ಅಂತ. ಆ ಪರಿಸ್ಥಿತಿ ನಿಮ್ಮ ಮೇಲೆ ಬರಬಾರ್ದು ಅಂತ ಅದಕ್ಕೆ ಈ ಪ್ರಕ್ರಿಯೆ ಭಾಳ ಇಂಪಾರ್ಟೆಂಟ್ ಇದೆ. ತಾವು ಎಲ್ಲರೂ ಪ್ರತಿಯೊಂದು ಮನೆಯಿಂದ ಯಾರ್ಯಾರು 18 ಮೇಲೆ ಇದ್ದೀರಾ ದಯವಿಟ್ಟು ಅದು ರಿಜಿಸ್ಟರ್ ಮಾಡಬೇಕು ಅಂತ ಕೂಡ ಒಂದು ಕಡ್ಡಾಯವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಬರೀ ಇದು ಸಿಟಿಸನ್ಶಿಪ್ ಅಲ್ಲ, ನಿಮ್ಮ ವೋಟಿಂಗ್ ಹಕ್ಕ ಅಲ್ಲ. ನಾಳೆ ನಿಮ್ಮ ವೋಟರ್ ಲಿಸ್ಟಲ್ಲಿ ಹೆಸರು ಇಲ್ಲ ಅಂದರೆ ಕೂಡ ಈ 5 ಗ್ಯಾರಂಟೀಸ್ ಏನಿದೆ ಸರ್ಕಾರದ್ದು ಅದು ಕೂಡ ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಯಾಕೆಂದರೆ ವೋಟಿಂಗ್ ಲಿಸ್ಟಲ್ಲಿ ಹೆಸರು ಇದ್ದೇ ಮಾತ್ರ ಇದು ಗ್ಯಾರಂಟಿ ಸಿಗತ್ತೆ ಅಂತ ಕೂಡ ಯಾಕೆಂದ್ರೆ ನಾಗರಿಕತ್ವನೇ ಇಲ್ಲ, ವೋಟರ್ ಲಿಸ್ಟಲ್ಲಿ ಹೆಸರು ಇಲ್ಲ ಅಂದರೆ ನೀವು ನೋಡ್ತಾ ಇದ್ದೀರಾ ಈಗ ವೆಸ್ಟ್ ಬೆಂಗಾಲ್ ಬಿಹಾರಲ್ಲಿ ಯಾರ್ಯಾರ್ದು ವೋಟರ್ ಲಿಸ್ಟಲ್ಲಿ ಹೆಸರು ಕಟ್ ಆಗಿದೆ ಅವರಿಗೆ ದೇಶದಿಂದ ಹೊರಗಡೆ ಹಾಕ್ತಾ ಇದ್ದಾರೆ. ಅವರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅದು ಕೂಡ ಸರ್ಕಾರ ಸಂಬಂಧ ಇಲ್ಲ ಅಂತ ಕೂಡ ಪರಿಸ್ಥಿತಿ ಅಂತ ತಂದಿದ್ದಾರೆ ದೇಶದಲ್ಲಿ. ಸೊ ಆ ಪರಿಸ್ಥಿತಿ ನಮ್ಮ ಕರ್ನಾಟಕ ಜನರಿಗೆ ಬರಬಾರ್ದು ಅಂತ ಅದಕ್ಕೆ ನಿಮ್ಮ ಎಲ್ಲರಿಗೆ ಮತ್ತೆ ಒಮ್ಮೆ ಸತಿ ಎಲ್ಲ ಕ್ಷೇತ್ರ ಇಲ್ಲಿ ನೋಡಿದ್ದೀನಿ. ಕಿತ್ತೂರು, ಗೋಕಾಕ್, ಬೈಲಹೊಂಗಲ್, ಸೌಂದತ್ತಿ, ಖಾನಾಪುರ್, ಅರ್ಬಾವಿ ಎಲ್ಲ ಕ್ಷೇತ್ರ ಅಲ್ಲಿ ಸುಮಾರು ಚೆನ್ನಾಗೆ 60 to 75% ನಡೀತಾ ಇಂಥ ಇದು ಡಿಜಿಟೈಸೇಷನ್ ಬರೀ ಇದು ರಿಸೀವ್ಡ್ ಕಾಪೀಸ್ ಅಲ್ಲ, ಡಿಜಿಟೈಸೇಷನ್ ಅಲ್ಲಿವರೆಗೂ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಈವನ್ ದ ಗೌರ್ಮೆಂಟ್ ಆಫೀಸರ್ಸ್ ಇಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ ಅಂತ ಒಂದು ಸಂದರ್ಭ. ಇದರಿಂದ ಡಿಜಿಟೈಸೇಷನ್ ಆಗ್ತಾ ಇದೆ ಅಂದರೆ ಸರ್ಕಾರಿ ನೌಕರದಾರ ಅವರೇನೆ ಮಾಡಬೇಕು. ಸೊ ತಹಸೀಲ್ದಾರ್ ಆಫೀಸ್ ಆ್ಯಂಡ್ DC ಆಫೀಸರ್ಸ್ ಆರ್ ಆಲ್ಸೋ ಕೆಲಸ ಚೆನ್ನಾಗೇ ಮಾಡ್ತಾ ಇದೆ ಅಂತ ನಿಮ್ಮ ಚಾನಲ್ ಮುಖಾಂತರ ಅವರಿಗೆ ಕೂಡ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಯಾರ್ಯಾರ್ದು ಅನ್ಮ್ಯಾಪ್ಡ್ ಇದೆ, ಯಾರ್ದು ಹೆಸರು ಇಲ್ಲ, ಅನ್ಮ್ಯಾಪ್ಡ್ ವೋಟರ್ಸ್ ಕೂಡ ಫಾರ್ಮ್ ನಂಬರ್ 6 ಅಲ್ಲಿ ತಾವು ಎಲ್ಲರೂ ಡೇಟ್ ಮುಗಿದ ತಕ್ಷಣ ಫಾರ್ಮ್ ನಂಬರ್ 6 ಅಲ್ಲಿ ನಿಮ್ಮದು ಫಾರ್ಮ್ ತುಂಬಿ ಏನೇನು ಡಾಕ್ಯುಮೆಂಟ್ಸ್ ಅದಕ್ಕೆ ನಿಮ್ಮದು ಬರ್ತ್ ಸರ್ಟಿಫಿಕೇಟ್ ಬೇಕು ಮತ್ತು ಕೆಲವರು 11 ಡಾಕ್ಯುಮೆಂಟ್ಸ್ ಇದ್ದಾವೆ. ಆ ಡಾಕ್ಯುಮೆಂಟ್ಸ್ ತಾವು ಕೊಟ್ಟಿದ್ರೆ ನಿಮ್ಮ ವೋಟರ್ ಲಿಸ್ಟಲ್ಲಿ ಕೂಡ ಹೆಸರು ಬಂದುಬಿಡುತ್ತೆ. ಇದಕ್ಕೆ ಗಾಬರಿ ಆಗೋದು ನನ್ನ ಹೆಸರು ಇಲ್ಲ ಅನ್ಮ್ಯಾಪ್ಡ್ ಆಗಿದ್ದೀನಿ ಅಂತ ಕೂಡ ಪ್ರಶ್ನೆ ಇಲ್ಲ. ನಾನು ಸ್ವಂತವಾಗಿ ಕೂಡ ಮೊನ್ನೆ ಒಂದು 10 ದಿವಸ ಹಿಂದೆ ನನ್ನ ರಿಜಿಸ್ಟ್ರೇಷನ್ SIR ಪ್ರಕ್ರಿಯೆ ಅಲ್ಲಿ ಮಾಡಿದ್ದೀನಿ. 2002ದಲ್ಲಿ ನನ್ನ ವೋಟಿಂಗ್ ಕೂಡ ಮಹಾರಾಷ್ಟ್ರ ಅಲ್ಲಿ ಇದ್ದು, ಬಟ್ ಅದು ಕೂಡ ಇಲ್ಲಿ ಪ್ರಕ್ರಿಯೆ ನಡೀತಕ್ಕಂಥ ಕೂಡ ಇಲ್ಲಿ ಹೆಸರು ಸರಿಯಾಗಿ ಹಾಕಿ ಟ್ಯಾಲಿ ಮಾಡಿ ಪ್ರಕ್ರಿಯೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮತ್ತು ಇದು ಬೆಳಗಾವಿ ಜಿಲ್ಲೆಯ ರಿವ್ಯೂ ಇದೇ ಪ್ರಕ್ರಿಯೆ ಬಗ್ಗೆ ಇತ್ತು. ತಾವು ಎಲ್ಲರೂ ಬಂದಿದ್ದೀರಾ, ಅದಕ್ಕೆ ನಿಮಗೆ ಮತ್ತೆ ಒಮ್ಮೆ ಸತಿ ಧನ್ಯವಾದ ಹೇಳಿ ಈ ಪ್ರಕ್ರಿಯೆಯಲ್ಲಿ ತಾವು ಎಲ್ಲರೂ ಭಾಗವಹಿಸಬೇಕು. ನಿಮ್ಮ ಹೆಸರು ಸರಿಯಾಗಿ ಇದೆ ಇಲ್ವಾ ನೋಡ್ಕೊಳ್ಳಿ ಅಂತ ಇದು ವಿನಂತಿ ಮಾಡ್ತಾ ತುಂಬ ಧನ್ಯವಾದ ಹೇಳಿ ನನ್ನ 2 ಮಾತು ಇಲ್ಲಿನೇ ಫುಲ್ ಸ್ಟಾಪ್ ಮಾಡ್ತಾ ಇದ್ದೀನಿ. BJP ಅವರು ಅಲ್ಲಲ್ಲಿ ಹೆಲ್ಪ್ಲೈನ್ ಯಾರಿಗೆ ಮಾಹಿತಿ ಇಲ್ಲ, ಹೆಂಗೆ ತುಂಬಬೇಕು ಫಾರ್ಮ, ಯಾರ ಹೆಸರಿಲ್ಲ ಅವ್ರೇನು ಮಾಡಬೇಕು ಅನ್ನೋಂಥದ್ದು ಮಾಹಿತಿ ಕೊಡಲಿಕ್ಕೆ BJP ಅವರು ಅಲ್ಲಲ್ಲಿ ಬೂತ್ ವೈಸ್ ಹೆಲ್ಪ್ಲೈನ್ ಸೆಂಟರ್ ಮಾಡಿದ್ದಾರೆ. ನಿಮ್ಮ ಕಾಂಗ್ರೆಸ್ನವ್ರು ಎಲ್ಲಾದರೂ ಮಾಡಿದ್ರು? ಕಾಂಗ್ರೆಸ್ನವರು ಪ್ರತಿಯೊಂದು ಕ್ಷೇತ್ರ ಅಲ್ಲಿ ವಾರ್ ರೂಮ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಷೇತ್ರ ಅಲ್ಲಿ ವಾರ್ ರೂಮ್ ಮಾಡಿ ಹೆಲ್ಪ್ ಲೈನ್ಸ್ ಕೂಡ ಮಾಡ್ತಾ ಇದ್ದಾರೆ. ಕೆಲವು ಕ್ಷೇತ್ರ ಅಲ್ಲಿ 1 ಹೆಲ್ಪ್ ಲೈನ್ ಇದೆ, ಕೆಲವರು 3-4 ಕೂಡ ಕ್ಷೇತ್ರ ಅಲ್ಲಿ 3-4 ಹೆಲ್ಪ್ ಲೈನ್ಸ್ ಕೂಡ ಇದೆ. ನೋಡಿ, ಕೆಲಸ ನಡಿಬೇಕು, ಪರ್ಸೆಂಟೇಜ್ನೇ ತೋರಿಸ್ತಾ ಇದೆ ಕೆಲಸ ಆಗ್ತಾ ಇದೆ ಅಂತ. ಇದರಲ್ಲಿ ಭಾಗವಹಿಸಿದ್ದು ವೋಟರ್ ಲಿಸ್ಟಲ್ಲಿ ಹೆಸರು ಬರೋದು ಭಾಳ ಮುಖ್ಯವಾಗಿ. BJP ಕಾಂಗ್ರೆಸ್ ಇದು ಅಂತ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಅದು ಆಮೇಲೆ ಇಲೆಕ್ಷನ್ ಟೈಮಲ್ಲಿ ಬಂದುಬಿಡುತ್ತೆ. ಬಟ್ ನಿಜವಾಗ್ಲೂ ಇದರಿಂದ ಕಾಂಗ್ರೆಸ್ ಮತ ಏನಿದೆ, ಏನು BJP ಟ್ಯಾಗ್ ಮಾಡ್ತಾರೆ, ಮುಸಲ್ಮಾನರು, SC ST OBCs ಇಲ್ಲಾಂದರೆ ಕ್ರಿಶ್ಚಿಯನ್ ಮೈನಾರಿಟಿ ವೋಟ್ಸ್, ಅವರು ಮುದ್ದಾಮವಾಗಿ ಕಟ್ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ಪ್ರಯತ್ನ ಆಗಬಾರ್ದು ಅಂತ ಈ ಪ್ರಕ್ರಿಯೆ ಅಷ್ಟೇ. ಇದಾಗಿತ್ತು ಇವತ್ತಿನ SIR ಪ್ರಕ್ರಿಯೆ ಕುರಿತು ಪತ್ರಿಕಾಗೋಷ್ಠಿ.